ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವಳು ಬಾಳಲ್ಲೂ ಹಾಗೆ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಭಯನೇ ಅಲ್ವಾ ಮನ್ಸಿಗೆ ಮೊದಲು ಬರೋದು. ದೇವ್ರೆ, ನನ್ನ ಗಂಡ ಮಾಡಿರೋ ಅನ್ಯಾಯ ಎಷ್ಟೆಲ್ಲ ಅನಾಹುತಕ್ಕೆ ದಾರಿ ಆಗ್ತಿದೆ ಅಂತ ಕಾಣ್ತಿದ್ಯಾ ನಿನಗೆ? ಅವತ್ತಂತೂ ಆಗೋ ತಪ್ಪನ್ನ ನೀ ತಡಿಲಿಲ್ಲ, ಆದರೆ ಇವತ್ತು ಇನ್ನೇನೋ ದೊಡ್ಡ ತಪ್ಪಾಗಿ ಸರಿ ಮಾಡ್ಕೊಳ್ಳೋಕೆ ಉಳ್ದಿರೋ ಅವಕಾಶಗಳನ್ನೂ ಕಿತ್ಕೋಬೇಡಪ್ಪ. ಆದರೆ ಇವಾಗಿನ ಮಕ್ಕಳಿಗೆಲ್ಲ ಇದು ಮಾಮೂಲಿ ಅಲ್ವಾ? ನಮಗೆ ಭಯ ಅನ್ನೋ ವಿಷಯ ಅವ್ರಿಗೆ ಸಾಮಾನ್ಯ ಆಗಿಬಿಟ್ಟಿದೆ. ನೀವು ನಿತ್ಯ ವಿಷಯದಲ್ಲಿ ಕೆಟ್ಟದಾಯಿತು ಅಂತ ಯೋಚಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಈಗ ನಿಧಿ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ತಿಳ್ಕೊಳ್ದೆ ಭಯ ಪಡ್ತಿದ್ದೀರಲ್ಲ, ಅದರಲ್ಲಿ ಏನು ಅರ್ಥ ಇದೆ? ಭಯ ಪಟ್ಕೊಳ್ಳೋದು, ಯೋಚನೆ ಮಾಡೋದು ಬಿಟ್ರೆ ನನಗೆ ಬೇರೆ ಯಾವ ದಾರಿ ಇದೆ? ನಿಧಿ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ಮೊದಲು ತಿಳ್ಕೊಳ್ಳೋಣ. ಅವಳು ಹೇಳ್ದೇ ಇದ್ರೆ ಬೇಡ, ನಾವೇ ಸ್ವಲ್ಪ ತಲೆ ಖರ್ಚು ಮಾಡಿ ಹುಡ್ಕೋಣ. ಅವನು ಒಳ್ಳೆ ಹುಡುಗ, ಅವನ ಮೇಲೆ ನಂಬಿಕೆ ಇಡ್ಬೋದು ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ. ಏನಂತೀರಾ? ಅಯ್ಯೋ, ಯಾವ ಮಾತು ಆಚೆಗೆ ಬರಬಾರ್ದು ಅಂದ್ಕೊಂಡ್ನೋ ಅದೇ ಆಡ್ತಿದಾರಲ್ಲ. ಅಲ್ಲಮ್ಮ, ನಿಧಿ ಏನು ಸಣ್ಣ ಹುಡುಗಿ ಅಲ್ಲ. ಅವಳು ಪ್ರೀತಿಸ್ತಿರೋ ಹುಡುಗನ ಬಗ್ಗೆ ಅವಳ ಹತ್ರ ತಿಳ್ಕೊಳ್ದೇನೆ ನಾವು ಇನ್ನೊಬ್ರ ಹತ್ರ ತಿಳ್ಕೊಂಡ್ರೆ ತಪ್ಪಾಗಲ್ವಾ? ತಪ್ಪಾಗತ್ತೆ ಅಂತ ಕೂತಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತಲ್ವಮ್ಮ. ನನ್ಗೆ ಯಾಕೋ ತಾರಾ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ಅಮ್ಮ, ನಿಧಿನು ನಮ್ಮನೆ ಮಗಳೇ ತಾನೆ. ಅವಳ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆಯೋ ನಮಗೂ ಅಷ್ಟೇ ಇದೆ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ಈಗಿರೋ ಪರಿಸ್ಥಿತಿಲಿ ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೇ ಇರೋದೇ ಒಳ್ಳೆಯದು. ಯೋಚನೆ ಮಾಡೋದು ಬಿಟ್ರೆ ನಾವೇ ತಪ್ಪಿಗೆ ದಾರಿ ಮಾಡಿಕೊಟ್ಟಾಗತ್ತೆ. ತಾರಾ ಹೇಳಿದ್ದೆ ಸರಿ. ದೇವ್ರೆ, ಕೆಡಕಾಗುತ್ತೆ ಅಂತ ಗೊತ್ತಿದ್ರೂ ತಡಿಯೋಕ್ಕಾಗದೆ ಬರೀ ನೋಡ್ಕೊಂಡು ಸಂಕಟ ಪಡೋ ಜೀವನನ ನನಗೆ ಯಾಕೆ ಕೊಟ್ಟಿದ್ಯಾ? ಏನು ಮಾಡಲಿ ನಾನು? ನಿತ್ಯ, ನಿಧಿ ಮನಸ್ಸಲ್ಲಿರೋ ಹುಡುಗನ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಹಾಗೊಂದು ವೇಳೆ ಗೊತ್ತಿದ್ರೆ ಅವನ ಹತ್ರ ಎಲ್ಲ ವಿಷಯ ಮಾತಾಡ್ಬೋದಿತ್ತಲ್ವಾ? ಇಲ್ಲ ಶಾಂತಿ, ಅವಳು ಯಾರನ್ನೋ ತುಂಬ ಪ್ರೀತಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಿದೆ. ಆದರೆ ಆ ಹುಡುಗ ಯಾರು ಅಂತ ನನಗೂ ಹೇಳಿಲ್ಲ. ಹಾಗಂದ್ರೆ ಹೇಗೆ ನಿತ್ಯ? ಈಗ ನಿನ್ನ ವಿಷಯದಲ್ಲಿ ಆಗಿರೋದೇ ಸಾಕು. ಮತ್ತೇನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ನನಗೆ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ. ನನಗೂ ಅದೇ ಭಯ ಇದೆ. ಆದರೆ ನೀನು ಯಾವುದೇ ರೀತಿ ಯೋಚನೆ ಮಾಡಬೇಡ. ನಾನು ಆಲ್ರೆಡಿ ಗಾಯ ಮಾಡ್ಕೊಂಡಾಗಿದೆ. ನನ್ನ ತಂಗಿನ ನಾನು ಎಡ್ಬೇಕು ಬಿಟ್ಬಿಡ್ತೀನ? ಅವಳು ಹುಡ್ಕೊಂಡಿರೋ ಹುಡುಗ ಒಳ್ಳೆಯವನೇ ಅನ್ನೋ ನಂಬಿಕೆ ನನಗಿದೆ. ಆದರೂ ಒಂದ್ಸಲ ನಾನೇ ಮೀಟ್ ಮಾಡಿ ಅವನ ಹತ್ರ ಮಾತಾಡ್ತೀನಿ. ಸಮಾಧಾನನ? ಆ ಹುಡುಗ ನಮ್ಮ ಕರ್ಣನ್ ಥರ ಇದ್ರೆ ಅಷ್ಟೇ ಸಾಕಮ್ಮ. ಹಾಗೆ ಇರ್ತಾನೆ. ಅಲ್ಕೋವ, ಒಂಚೂರು ರುಚಿ ನೋಡು. ಹಾಕು. ಸುಡ್ತಾ ಇಲ್ಲ ತಾನೇ? ಇಲ್ವೇ? ಕುಟ್ ನೋಡ್ಜಡೆ, ನಂಗೊಂದು ಡೌಟ್ ಕಣೆ. ನಳಮಾರಜನ ಕಲಿಯುಗದ ಅವತಾರನ ನೀನು? ಯಾಕೆಂದ್ರೆ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ತೀಯ. ನೀನ್ ಏನ್ ಅಡಿಗೆ ಮಾಡಿದ್ರು ಸೂಪರ್ ಆಗಿರುತ್ತೆ. ಸಾಕು, ಸುಮ್ಮನೆ ಇರೆ. ಹೊಗಳಿದ್ ಜಾಸ್ತಿ ಆಯ್ತು. ರುಚಿ ಯಾವಾಗಲೂ ತಿನ್ನೋರು ನಾಲ್ಗೆ ಮೇಲೆ ಇರುತ್ತಂತೆ. ನಿನಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಅಲ್ವಾ? ಅದಕ್ಕೆ ನಾನು ಏನು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಬಾಯಿ ತುಂಬ ಹೊಗಳ್ತೀಯ ಅಲ್ವಾ? ಏನ್ ಗೊತ್ತೇನೆ, ನಾವು ಚಿಕ್ಕವರಾಗಿದ್ದಾಗ ನೀನ್ ಮಾಡ್ತಿದ್ದಲ್ಲ ನುಚ್ಚುನುಂಡೆ, ಮಜ್ಜಿಗೆ ಹುಳಿ, ಪುಳಿಯೋಗರೆ, ಚಿತ್ರಾನ್ನ, ಪಾಯಸ, ಬೊಂಬಾಟ್ ಕಡೆ. ಮತ್ತೆ ಚಿಕ್ಕವಳಾಗಿ ಅದನ್ನೆಲ್ಲ ತಿನ್ಬೇಕು ಅನಿಸ್ತಾ ಇದೆ ಕಡೆ. ಅತ್ತೆ, ಇದಕ್ಕೆ ಹೇಳೋದು ಮನೇಲಿ ಮಾಡಿದ ಅಡ್ಗೆನ ಇಷ್ಟಪಟ್ಟು ತಿನ್ನೋರಿರ್ಬೇಕು ಅಂತ. ಆವಾಗ್ಲೇನೆ ಅಡ್ಗೆ ಮಾಡಿದವ್ರಿಗೆ ಖುಷಿ ಆಗೋದು.
ಅಮ್ಮ ಇವಾಗ ನೀವು ರೆಸ್ಟ್ ಮಾಡಿದ್ರೇನೆ ನನಗೆ ಖುಷಿ ಆಗೋದು. ನೀವು ಕೂತ್ಕೋಬೇಕೀಗ, ಕೆಲಸ ಮಾಡಿದ್ ಸಾಕು. ಇಲ್ಲ ಮರಿ, ಕೂತ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಕೆಲಸ ಮಾಡಬೇಕು. ಅಯ್ಯೋ, ಕೂತ್ಕೊಳ್ಳೋದು ಯಾಕೆ? ಆಗ್ಲೇ ಕಾಲ್ ಚಾಚಿ ಬೇರೂರ್ ಬಿಟ್ಟಿದ್ದೀರಾ ಮನೆಯವರು ಅಂತ. ಹೇಗೂ ನಿಮ್ ಕೈ ರುಚಿ ಅಮ್ಮನಿಗಿಷ್ಟ, ಮಾಡ್ಲಿ ಬಿಡಮ್ಮ. ಹೌದು, ಮಾಡ್ಲಿ. ಇನ್ನೊಬ್ಬರು ಋಣಗಳಿರೋದಕ್ಕಿಂತ ಕೆಲಸ ಮಾಡೋದೇ ವಾಸಿ. ಸುಮತಿ ತುಂಬಾ ಚೆನ್ನಾಗಿ ಹೇಳಿದೆ ಕಣೆ. ಥ್ಯಾಂಕ್ಸ್ ಅತ್ತೆ. ನೋ ಥ್ಯಾಂಕ್ಸ್. ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಲಚ್ಚಿ ಹೋಗ್ಲಿ ಬಿಡೆ. ನೀ ಸುಮ್ಮನೆ ಇರೆ. ಕಳೆನ ಬೆಳೆಯಕ್ ಬಿಟ್ರೆ ಬೆಳೆಗೆ ತೊಂದರೆ. ಇನ್ನು ಇದೆ ಕಣೆ. ಕಾಫಿ ಬೇರೆ ಕುಡೀರಿ. ಇಷ್ಟೆಲ್ಲ ಬೈಸ್ಕೊಂಡು ಎದ್ದು ಹೋಗಿ ನೀವನು. ಅತ್ತೆ ಬೇಜಾರು ಮಾಡ್ಕೋಬೇಡಿ. ಅವಳಾಗಿ ಮಾತಾಡೋದು ಅಂತ ನನಗೆ ಬೇಜಾರಿಲ್ಲ ಕಣೆ. ಆದರೆ ಈ ಮನೇಲಿ ಇತ್ಕೊಂಡು ನಿನ್ನ ಜೊತೆ ಅವಳು ಸ್ವಲ್ಪನೂ ಒಳ್ಳೆ ಬುದ್ಧಿನೇ ಕಲೀಲಿಲ್ವಲ್ಲ, ಅದೇ ನನಗೆ ಬೇಜಾರು. ಲಚ್ಚಿ, ಜಗತ್ತಲ್ಲಿ ಎಲ್ಲಾರನ್ನೂ ಒಳ್ಳೆಯವರಾಗಿ ತಿದ್ದೋ ಹಂಗಿದ್ದಿದ್ರೆ ಈ ಜಗತ್ತಲ್ಲಿ ಕೆಟ್ಟವರು ಅನ್ನೋರೇ ಇರ್ತಿರ್ಲಿಲ್ಲ ಕಣೆ. ಮುಳ್ಳಿನ ಜೊತೆ ಹೂವು ಇದ್ದಾಗೆ ಎಲ್ಲಾರನ್ನೂ ನಾವು ನೋಡ್ಕೋಬೇಕಷ್ಟೆ. ಏನೆಲ್ರು ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅದು ಹೆಣ್ಮಕ್ಳ ಹರಟೆ. ಬಾ ನೀನು ಕೂತ್ಕೋ. ಪರವಾಗಿಲ್ಲ. ನೀರು ಕುಡಿಬೋದಾ? ನಿತ್ಯ ಇದನ್ನೆಲ್ಲ ಕೇಳಬೇಕಾ? ನೀರು ಕುಡಿ. ನಿತ್ಯ, ನೀನು ಈ ಮನೆ ಸೊಸೆ. ಈ ಮುಜುಗರ ಎಲ್ಲ ನೀನು ಬಿಡಬೇಕು. ಆಗ್ಲೇ ಫಸ್ಟ್ ನೈಟ್ ಆಗಿದೆ, ಅರ್ಥ ಆಯ್ತು ಅನ್ಸುತ್ತೆ. ನಿತ್ಯ ಏನಾಯ್ತು? ನಿತ್ಯ ಏನಾಯ್ತಮ್ಮ? ಬಾ ಕೂತ್ಕೋ. ಏನಾಯ್ತಮ್ಮ? ಇಲ್ಲ ಏನಾಗಿಲ್ಲ. ಅದು ಅಡುಗೆ ಸ್ಮೆಲ್ಗೆ ಹೊಟ್ಟೆ ತೊಳಸ್ದಂಗೆ ಆಗ್ತಿದೆ. ಅವತ್ತಿಂದನೂ ಇದೇ ರೀತಿ ಹೇಳ್ತಾ ಇದೆಯಾ? ಒಂದು ಕೆಲಸ ಮಾಡು, ಒಂದ್ಸಲ ಟೆಸ್ಟ್ ಮಾಡಿಸು. ಹೌದು, ಹೋಗಿ ಮೊದಲು ಟೆಸ್ಟ್ ಮಾಡಿಸು. ನಾನು ಪ್ರೆಗ್ನೆಂಟ್ ಆದಾಗಲೂ ಹಿಂಗೆ ಅನಿಸ್ತಾ ಇತ್ತು. ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯ್ತು ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂತ.